ನರ್ಸ್ಗೆ ಮುಗಿತಾ ಬಂತಪ್ಪ, ಬೇಗ ಬೇಗ ಸಿದ್ಧತೆ ಮಾಡ್ಕೊಳ್ಳಿ. ನನ್ನ ಮದುವೆ ಆಗ್ತೀಯಾ? ಅದು ಸಾಧ್ಯ ಇಲ್ಲ. ನಂಗೆ ಗೊತ್ತಿತ್ತು ನೀನು ಸುಳ್ಳು ಹೇಳ್ತೀಯ ಅಂತ. ಅದು ಏನೋ ಗೊತ್ತಿಲ್ಲ ಪಾರು, ನೀನು ಸುಳ್ಳು ಹೇಳೋದ್ರೆ ನನಗೆ ತುಂಬ ಇಷ್ಟ ಆಗ್ತದೆ. ನಮ್ಮ ಲವ್ ಒಂಥರ ಡಿಫ್ರೆಂಟ್ ಅಲ್ವಾ? ಆ ಥರ ಎಲ್ಲ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಹೇಳಲಿಲ್ವಾ ಯಜಮಾನ್ರೆ? ಮತ್ತೆ ಮತ್ತೆ ಯಾಕೆ ಅದೇ ವಿಷಯದ ಬಗ್ಗೆ ಮಾತಾಡ್ತೀರಾ? ಅಲ್ಲೆಲ್ಲರೂ ಕಾಯ್ತಾ ಇರ್ತಾರೆ. ಬನ್ನಿ ಹೋಗೋಣ. ಯಜಮಾನ್ರೆ ಮತ್ತ್ಯಾಕೆ ಇಲ್ಲೇ ಇದ್ದೀರಾ? ಬನ್ನಿ ಹೋಗೋಣ. ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗು, ಬರ್ತೀನಿ. ಯಜಮಾನ್ರೆ ಏನು ನಿಮ್ಮ ಹುಡುಗಾಟ? ಸುಮ್ಮನೆ ಬನ್ನಿ ಹೋಗೋಣ. ನಾನು ಬರಲ್ಲ. ಏನು ಯಜಮಾನ್ರೆ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ, ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರೆ ಬರ್ತೀನಿ. ಈಗ ನೀವು ಬರಲಿಲ್ಲ ಅಂದ್ರೆ ಅಖಿಲ ಮನೆ ಹುಡ್ಕೊಂಡು ಬರ್ತಾರಷ್ಟೇ. ಬರಲಿ ಬಿಡು. ಈಗೇನು ನಾನೇ ನಿಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ತಾನೇ? ಎಕ್ಸಾಕ್ಟ್ಲಿ. ಸರಿ ಸರಿ ಬನ್ನಿ ಬನ್ನಿ ಬನ್ನಿ. ಗುರುಗಳೇ, ಸೀತಾ ಮಾತೆಗೆ ಅರ್ಪಿಸಬೇಕಾಗಿರೋ ಸೀರೆ ಇದು, ಒಪ್ಪಿಸ್ಕೊಳ್ಳಿ. ಪೂಜಾ ಸಾಮಗ್ರಿ ಪಾರ್ವತಿಯವ್ರು ತರ್ತಾ ಇದಾರಂತೆ. ಇನ್ನೇನು ತಗೊಂಡು ಬಂದ್ಬಿಡ್ತಾರೆ. ಆದಿಯಲ್ಲಿ ರೂಮಲ್ಲಿದ್ದಾನೆ, ರೆಡಿ ಆಗ್ತಾ ಇದ್ದಾನೆ. ಹೋಗಿರು ಬಂದೆ ಅಂತಂದ. ಯಾವುದಾದ್ರೂ ಒಂದು ಕೆಲಸಕ್ಕೆ ಇಂಥ ಸಮಯ ಅಂತ ಫಿಕ್ಸ್ ಮಾಡಿದ್ರೆ ಆದಿ ಯಾವತ್ತೂ ತಪ್ಪಿಸೋನಲ್ಲ. ಸಮಯಕ್ಕೆ ತುಂಬ ಬೆಲೆ ಕೊಡೋ ಹುಡುಗ ಅವನು. ಇವತ್ತು ಯಾಕೆ ತಡ ಮಾಡ್ದ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ಅಖಿಲ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬೇಡ ರಘು, ನಾನೇ ಹೋಗ್ತೀನಿ. ಏನ್ ನಡೀತಾ ಇದೆ? ಆದಿ ಕೈ ಯಾಕೆ ಹಿಡ್ಕೊಂಡಿದೀಯಾ? ಅಮ್ಮ, ಯಜಮಾನ್ರು ಒಂದು ಕಡೆ ಕೂತಿದ್ರು. ಏನಾಯಿತು ಅಂತ ಕೇಳಿದೆ. ನನಗೆ ತಲೆ ಸುತ್ತುತ್ತಿದೆ ಮತ್ತು ಸುಸ್ತಾಗ್ತಿದೆ ಅಂದರು. ಅದಕ್ಕೆ ಅವ್ರ ಕೈ ಹಿಡ್ಕೊಂಡು ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ದೆ. ಆದಿ
ಏನಾಯ್ತಪ್ಪ? ಯಾಕೆ ಸುಸ್ತಾಯ್ತು ನಿಂಗೆ? ಹಾಸ್ಪಿಟ್ಲಿಗೆ ಹೋಗೋಣವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲಮ್ಮ. ಸ್ವಲ್ಪ ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಅದಕ್ಕೆ ಸುಸ್ತಿದೆ. ಇಷ್ಟಕ್ಕೆಲ್ಲ ಯಾಕಮ್ಮ ಹಾಸ್ಪಿಟ್ಲಿಗೆ? ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಯಾಕಪ್ಪ? ಅಂಥದ್ದೇನಾಗಿದೆ ನಿನಗೆ? ಅಮ್ಮ, ಯಜಮಾನ್ರ ಮತ್ತು ಯಾಮಿನಿ ಮೇಡಮ್ ಮದುವೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ನಿನ್ನೆ ರಾತ್ರಿ ಉಪವಾಸ ಇದ್ರಂತೆ. ಅದಕ್ಕೆ ಪಾಪ ಅವ್ರಿಗೆ ಸರಿಯಾಗಿ ನಿದ್ದೆ ಬರದೆ ತಲೆ ಸುತ್ತಾ ಇದೆ. ನಿನಗೆ ತಲೆ ಸುತ್ತಿತು, ಸುಸ್ತಾಗಿದ್ದಿ ಅನ್ನೋದು ಆತಂಕಕಾರಿ ವಿಷಯನೇ. ಆದರೆ ಯಾಮಿನಿಗೋಸ್ಕರ, ನಿಮ್ಮಿಬ್ಬರ ಪ್ರೀತಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ನೀನು ಉಪವಾಸ ಮಾಡಿದೆ ಅಂತ ಗೊತ್ತಾದ ಮೇಲೆ ತುಂಬ ಸಂತೋಷ ಆಗ್ತಿದೆಯಪ್ಪ. ಇಷ್ಟು ದಿನ ನೀನು ಅವಳ ಬಗ್ಗೆ ಮೌನವಾಗೇ ಇರ್ತಾ ಇದ್ದೆ. ಈಗೀಗ ನಿನ್ನಲ್ಲಿ ಅವಳ ಬಗ್ಗೆ ಪ್ರೀತಿ ಚಿಗುರೊಡಿತಾ ಇದೆ. ತುಂಬ ಸಂತೋಷನಪ್ಪ. ನಂಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಈಗ ಸುಸ್ತು ಕಡಿಮೆ ಆಯ್ತಾ? ಅಮ್ಮ, ಆರಾಮಾಗಿದ್ದೀನಿ. ಈ ವಿಷಯನ ಎಲ್ರಿಗೂ ಹೇಳಬೇಕಲ್ಲ, ಪೂಜೆಗೂ ಹೊತ್ತಾಗ್ತಿದೆ. ಬನ್ನಿ ಬನ್ನಿ. ಎಲ್ಲಿಗೆ ಹೋಗ್ತಾ ಇದೆಯಾ? ನನಗೆ ಏನು ಹೇಳಿದ್ದೇಳು? ಗರ್ಭಗುಡಿಗೆ ನೀನೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ತಾನೇ? ಏನು ಹಂಗೆ ಹೋಗ್ತಾ ಇದೆಯಾ? ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು. ಯಜಮಾನ್ರೆ, ಏನು ತಮಾಷೆ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಪಾರ್ವತಿ, ಬೇಗ ಬಾಮ್ಮ. ಪಾರ್ವತಿ, ಪೂಜೆ ಸಾಮಗ್ರಿ ಕೊಡಮ್ಮ. ಏನ್ ಹೇಳಿ ಅಂದ್ರೆ ಬೆಳಬೆಳಗ್ಗೆ ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ರಿ? ತಪ್ಪಿಸ್ಕೊಂಡಿರ್ಲಿಲ್ಲ, ತಲೆ ಸುತ್ತು ಬಂದಿತ್ತು ಅಂತ ಕೂತ್ಕೊಂಡಿದ್ನಂತೆ. ಹೌದಾ? ಹೌದು, ಎಲ್ಲ ನಿಮ್ಮ ಮಗಳಿಗೋಸ್ಕರ. ಅರ್ಥ ಆಗ್ಲಿಲ್ಲ. ಅಂದ್ರೆ ನಮ್ಮ ಆದಿ ಅವನ ಮತ್ತು ಯಾಮಿನಿಯ ಮದುವೆಗೆ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಪ್ರಾರ್ಥಿಸ್ಕೊಂಡು ನಿನ್ನೆ ಬಂದಾಗಿನಿಂದ ಉಪವಾಸನೇ ಇದ್ನಂತೆ. ಅದಕ್ಕೆ ತಲೆ ಸುತ್ತು ಬಂದು ಕೂತ್ಬಿಟ್ಟಿದ್ದ ಅಂತ ಪಾರ್ವತಿ ಹೇಳಿದ್ಲು. ಅಳಿಯಂದ್ರೆ ಹೆಂಡತಿ ಆಗೋಳ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂದರೆ ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನೋಡಮ್ಮ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ. ಹೌದು, ನನ್ನ ಮಗನಿಗೆ ಯಾಮಿನಿ ಮೇಲಿರೋ ಪ್ರೀತಿ ನೋಡಿ ನನಗೂ ತುಂಬ ಸಂತೋಷ ಆಗ್ತಿದೆ. ಆ ಪ್ರೀತಿ ದುಪ್ಪಟ್ಟಾಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಆದಿ, ಯಾಮಿನಿ, ಸೀತಾರಾಮ ಕಲ್ಯಾಣಕ್ಕೋಸ್ಕರ ವಿಗ್ರಹ ತರೋ ಸಮಯ ಮೀರ್ತಾ ಇದೆ. ಹೋಗಿ ತಗೊಂಡು ಬಂದ್ಬಿಡಿ. ಹನುಮಂತು, ಜೋಪಾನವಾಗಿ ಕರ್ಕೊಂಡು ಹೋಗ್ಬಾ.
ಪಾರ್ವತಿ, ವಿಗ್ರಹ ತಂದೆದಾದ್ಮೇಲೆ ಈ ಸೀರೆನ ಗುರುಗಳಿಗೆ ಕೊಡಬೇಕು. ಜಾಗೃತಿಯಾಗಿ ಎತ್ತಿಡಮ್ಮ. ಅಯ್ಯೋ ಅಕ್ಕ, ಈ ಸೀರೆನ ಅವಳ ಕೈಲಿ ಯಾಕೆ ಕೊಡ್ತಾ ಇದ್ದೀರಾ? ಇದು ನಮ್ಮ ಮನೆ ಸೊಸೆಯಾಗಿ ಬರೋಳಿಗೆ ಉಡ್ಸೋ ಸೀರೆ ಅಲ್ವಾ, ಅದು ನಮ್ಮ ಮನೆ ಕೆಲಸದೊಳ ಕೈಲಿ ಯಾಕೆ ಕೊಡೋದು ಅಂತ ನನಗೇನೋ ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ಹೇಳಿದೆ ಅಕ್ಕ. ಮನೆ ಸೊಸೆಗೆ ತೊಡಸ್ಬೇಕಾಗಿದ್ದ ಉಂಗ್ರನ ಪಾರ್ವತಿ ಕೈಯಲ್ಲೇ ಕೊಟ್ಟಿದ್ದಿದ್ದು. ಜಾಗೃತಿಯಾಗಿ ತೆಗೆದಿಟ್ಟಿದ್ಲು ಅಲ್ವಾ? ದೊಡ್ಡಯಜಮಾನ್ರು ನಿಶ್ಚಿತಾರ್ಥಕ್ಕೆ ತೊಡಸ್ಬೇಕಾಗಿದ್ದ ಉಂಗ್ರನ ಅಖಿಲಮ್ಮ ನೀನು ಜೋಪಾನವಾಗಿ ಇಟ್ಕೊ ಅಂತ ನನ್ನ ಹತ್ರ ಕೊಟ್ಟಿದ್ರಲ್ಲ, ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಕ್ಕ. ನಾನು ತುಂಬ ಜೋಪಾನವಾಗಿರ್ತೀನಕ್ಕ, ನನ್ನ ಕೈಲಿ ಕೊಡಿ ಅಕ್ಕ. ಸರಿ, ಜೋಪಾನ, ತುಂಬ ದೊಡ್ಡ ಜವಾಬ್ದಾರಿ ಕೊಡ್ತಿದ್ದೀನಿ. ಅಯ್ಯೋ ಅಕ್ಕ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದನ್ನ ಎಷ್ಟು ಜೋಪಾನವಾಗಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಲೇ ದಾಮಿನಿ, ದೇವಸ್ಥಾನ ಅನ್ನೋದು ಕಾಣದೆ ಹಿಂಗೆ ಕುಣಿತಾ ಇದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ರೂಮಲ್ಲಿ ಆಡೋ ಆಟನ ಇಲ್ಲಿ ಆಡ್ತಾ ಇದ್ರಲ್ಲ, ಹೂ ಅನಿಷ್ಟ ಅನಿಷ್ಟ. ಲೇ ದಾಮು, ನಿಂಗೊಂಚೂರು ನಾಚಿಕೆ ಇಲ್ವೇನೆ? ದೇವಸ್ಥಾನದಲ್ಲಿ ಈ ಥರ ಆಡ್ತಾರ ನೋಡಿದ್ಯಾ? ಏನಾದ್ರು ಅಂತ ರೀ, ನಾನೇನೋ ದಡ್ಡಿ ಹೆಡ್ಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ಲ, ನೀವು ಬುದ್ಧಿವಂತ ವಾಗ್ವಿ ಸಕಲ ಕಲಾ ವಲ್ಲಭ ಅಂತ ಹೇಳ್ಕೊಂಡು ತಿರುಗ್ತಿರಲ್ಲ, ನೀವು ಯಾಕ್ರಿ ನನ್ನ ಜೊತೆ ಕುಣಿದ್ರಿ? ಬೇರೆ ಯಾರಾದರೂ ಬಂದು ನಿನ್ನ ಜೊತೆ ಕುಣಿದ್ರೆ ನಿನಗಿರೋ ಸಿಂಡ್ರೆಲ್ಲ ಕಾಯಿಲೆಗೆ ನೀನೇನು ನನ್ನ ಗಂಡ ಮೋಹನ್ ಅಂತ ನೀನು ಅವ್ರ ಜೊತೆ ಎಸ್ಕೇಪ್ ಆಗ್ಬಿಟ್ರೆ ಅದಕ್ಕೆ. ಇನ್ಮೇಲಾದರೂ ಜಾಗ ನೋಡಿ ಹೇಗಿರ್ಬೇಕು ಅನ್ನೋದು ಕಲ್ತ್ಕೋ. ನನಗೆ ಕರ್ಮ. ರೀ, ನನ್ನ ಗಂಡ ಮೋಹನ್ ಇಷ್ಟು ದಿನ ಇವ್ರನ್ನ ಪಾಪದವರು ಅಂತ ಅನ್ಕೊಂಡಿದ್ದೆ, ಈಗ ಗೊತ್ತಾಯ್ತು ದುಡ್ಡು ಖತರ್ನಾಕ್ ಅಂತ. ಏಯ್ ಬಾರ ಇಲ್ಲಿ. ಏನು ನಿಂದೇ ಮದ್ವೆ ಅನ್ನೋ ತರ ಹಾರ್ಕೊಂಡು ಓಡ್ತಾ ಇದೀಯಾ? ಏನ್ ಕತೆ? ಅಯ್ಯೋ ಬಿಡ್ತು ನೀ ಮೇಡಮ್, ದೊಡ್ಡ ಯಜಮಾನ್ರು ಯಾಮಿನಿ ಮೇಡಮ್ ಸೀತಾರಾಮನ ವಿಗ್ರಹ ತಂದ್ರಂತೆ, ಹಂಗಂತ ಭಾನು ಫೋನ್ ಮಾಡಿ ಹೇಳಿದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಮೇಡಮ್ ನೀವು ಬನ್ನಿ. ಅದು ಅಲ್ಲದೆ ಯಾರು ಮೊದಲು ವಿಗ್ರಹ ನೋಡ್ತಾರೋ ಅವ್ರು ಏನಾದ್ರು ಭಕ್ತಿಯಿಂದ ಕೇಳ್ಕೊಂಡ್ರೆ ಬೇಗ ಈಡೇರತ್ತಂತೆ. ಬರ್ತೀನಿ ಮೇಡಮ್. ಹಾಗಾದ್ರೆ ನಾನು ಹೋಗ್ಬೇಕಲ್ಲ? ಅಯ್ಯೋ, ಈ ಸೀರೆ ಎಲ್ಲಿಡ್ಲಿ? ಎಲ್ಲಾದ್ರೂ ಒಂದ್ ಕಡೆ ವ್ಯವಸ್ಥೆ ಮಾಡ್ತೀನಿ. ಅದಂತೂ ಇರಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲವೂ ಆ ಶಿವನ ಲೀಲೆ. ಸರಿ ತಪ್ಪು ಒಳ್ಳೆಯದು ಕೆಟ್ಟದರ ಅರಿವು ಅವನಿಗಿದ್ದೇ ಇದೆ. ಸಮಯ ಕೂಡಿ ಬಂದಾಗ ಯಾರಿಗೇನು ಸಲ್ಲಬೇಕೋ ಅದನ್ನು ಅವನು ಸಲ್ಲಿಸಿಯೇ ಸಲ್ಲಿಸ್ತಾನೆ. ಮನುಷ್ಯನ ಜೀವನದಲ್ಲಿ ಪವಾಡ ಅನ್ನೋದು ಯಾವಾಗ ಬೇಕಾದರೂ ಸೃಷ್ಟಿಯಾಗ್ಬೋದು, ಅದೆಲ್ಲ ಅವನ ಇಚ್ಛೆ. ದಿವ್ಯ ದೃಷ್ಟಿ ಇರೋ ಮಹಾತ್ಮರು ನೀವು. ಮುಂದೆ ಏನಾಗುತ್ತೆ ಅನ್ನೋ ಅರಿವು ತಮ್ಮ ಚೆನ್ನಾಗಿದೆ. ಹೀಗಾಗುತ್ತೆ ಅಂತ ಹೇಳ್ಬೋದಲ್ವಾ? ಕೆಟ್ಟದಾಗುತ್ತೆ ಅಂದರೆ ಅದನ್ನು ಸರಿಪಡಿಸ್ಬೋದಲ್ವಾ? ಆ ಶಕ್ತಿ ನಮಗಿದೆಯಲ್ವಾ? ಆ ಭಗವಂತನ ಪ್ರೇರಣೆ ಆಗದ ಹೊರತು ನಾವು ಏನೂ ಹೇಳೋ ಹಾಗಿಲ್ಲ, ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ. ಅದೆಲ್ಲದಕ್ಕೂ ಸಮಯ ನಿಗದಿಯಾಗಬೇಕು. ಆದರೆ ಚಿಂತಿಸಬೇಡಿ, ಧೈರ್ಯವಾಗಿರಿ. ಆ ಲೀಲಾಧಾರನ ಮೇಲೆ ನಂಬಿಕೆ ಇಡಿ.
ಎಲ್ಲ ಒಳ್ಳೇದಾಗತ್ತೆ. ಭಗವಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅವನು ಕಾಪಾಡೇ ಕಾಪಾಡ್ತಾನೆ. ತಡವಾಗಿ ಆದರೂ ನಂಬಿದ ಭಕ್ತರನ್ನ ಕಾಪಾಡ್ತಾನೆ. ಆದರೆ ಅದೆಲ್ಲ ಯಾವಾಗ ಆಗುತ್ತೆ ಗುರುಗಳೇ? ಭವಿಷ್ಯದ ಗರ್ಭದಲ್ಲಿ ಸುಂದರವಾದ ಸತ್ಯಗಳಿವೆ. ಭೂತಕಾಲದ ತಪ್ಪುಗಳನ್ನು ವರ್ತಮಾನದಲ್ಲಿ ಸರಿಪಡಿಸಿಕೊಂಡ್ರೆ ಭವಿಷ್ಯದಲ್ಲಿ ಅದಕ್ಕೆಲ್ಲ ನ್ಯಾಯ ಸಿಗೇ. ಜನನಿ, ಬೇಗ ಆರತಿ ತಗೊಂಬಮ್ಮ. ಜಾಗ ಬಿಡಿ, ನಾನು ನೋಡ್ಬೇಕು. ದೇವ್ರೆ ನಾನು ಕೇಳ್ಕೊಳ್ಳೋದು ಇಷ್ಟೇನಪ್ಪ, ನನ್ಗಿರೋ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡ್ಲಿ. ನನ್ನ ಮಗನ ಮನಸ್ಸಿನಲ್ಲಿರೋದು ಪಾರ್ವತಿ, ಆದರೆ ಯಾಮಿನಿ ಜೊತೆ ಮದುವೆ ಆಗ್ತಿರೋದು ನಿನಗೆ ನ್ಯಾಯ ಅನ್ಸುತ್ತಾ? ನೀನು ಏಕಪತ್ನಿ ವ್ರತಸ್ಥ, ನನ್ನ ಮಗನೂ ನಿನ್ನ ಹಾಗೇನೆ. ದಯವಿಟ್ಟು ಅವನಿಗೆ ಅನ್ಯಾಯ ಮಾಡಬೇಡಪ್ಪ ರಾಮ. ಏನಾಯ್ತಮ್ಮ ಯಾಮಿನಿ? ಸಾರಿ ಅತ್ತೆ, ಯಾಕೋ ತುಂಬ ತಲೆ ಸುತ್ತಿದೆ. ಅಯ್ಯೋ, ಬೆಳಿಗ್ಗೆ ತುಂಬ ಬೇಗ ಎದ್ದಿದ್ಯಲ್ಲ, ಅದಕ್ಕೆ ಹಾಗಾಯ್ತು ಅನ್ಸುತ್ತೆ. ಸದ್ಯ ವಿಗ್ರಹ ಕೆಳಗೆ ಬೀಳಲಿಲ್ವಲ್ಲ, ಆಗೋ ಅಪಚಾರನ ಪಾರ್ವತಿ ತಡೆದ್ಲು. ಅಯ್ಯೋ ಪಾಪ, ಯಾಮಿನಿಗೆ ಈ ಹೊತ್ತಲ್ಲಿ ಹಿಂಗಾಗ್ಬಾರ್ದಾಗಿತ್ತು. ಛೇ, ನೋಡಮ್ಮ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ವಾ? ವಿಗ್ರಹ ಹಿಡ್ಕೊಂಡು ಒಳಗೆ ಬರ್ಬೋದಾ? ಇಲ್ಲ ಅತ್ತೆ, ತುಂಬ ತಲೆ ತಿರುಗ್ತಿದೆ, ಸುಸ್ತು ಬೇರೆ ಆಗ್ತಿದೆ. ಅಯ್ಯೋ, ಆಗ್ತಿಲ್ಲ ಅತ್ತೆ. ಪರವಾಗಿಲ್ಲಮ್ಮ. ರಘು, ನಾನು ಯಾಮಿನಿನ ಕರ್ಕೊಂಡು ಒಳಗೆ ಹೋಗಿರ್ತೀನಿ, ನೀವು ಸೀತಾರಾಮ ಪ್ರತಿಷ್ಠಾಪನೆಯನ್ನು ನೋಡ್ಕೊಳ್ಳಿ. ಬಾಮ್ಮ. ನಂದು ನಿಂದು ಫಿಕ್ಸ್. ಏನು ಮದುವೆ? ಅಷ್ಟಿಲ್ದೆ ರಾಮ ನಿನ್ನ ಕೈಗೆ ಬರ್ತಾನಾ? ಗುರುಜಿ, ಪಾರ್ವತಿ ರಾಮನ್ ವಿಗ್ರಹ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ಬೋದಲ್ವಾ?